दिगंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶ್ರೀ ಶಂಕರ ದೀಕ್ಷಿತ ಗುರು ಮಹಾರಾಜರು, ಕರ್ಕಿಹಳ್ಳಿ. ಚಿದಂಬರ ಕ್ಷೇತ್ರ ವರ್ಣನೆ. ಪೃಥ್ವಿಯಲ್ಲಿಯೇ ಅತಿ ಪ್ರಸಿದ್ಧ ಪುಣ್ಯಕ್ಷೇತ್ರ ಆಕಾಶ ಚಿದಂಬರ ಭಾರತದ ದಕ್ಷಿಣ ಭಾಗಕ್ಕಿದೆ. ರಾಮೇಶ್ವರ ಕ್ಷೇತ್ರದ ಈಶಾನ್ಯ ದಿಕ್ಕಿನಲ್ಲಿ 12 ಯೋಜನ ಅಂತರದಲ್ಲಿರುವ ಈ ಕ್ಷೇತ್ರದ ಮಹಿಮೆಯನ್ನು ವೇದವ್ಯಾಸರು ಪುರಾಣದಲ್ಲಿ ವಿಶುದ್ಧವಾಗಿ ವಿವರಿಸಿದ್ದಾರೆ. ಇಲ್ಲಿಯ ದೇವಾಲಯದ ಅಧಿದೇವತೆಯೇ ಆಕಾಶಲಿಂಗ ಚಿದಂಬರ ಎಂದು ಇದೆ. ಈ ದೇವಾಲಯದಲ್ಲಿ ಪ್ರತಿನಿತ್ಯ 33 ಕೋಟಿ ದೇವತೆಗಳು ರಾತ್ರಿ ಸಮಯದಲ್ಲಿ ವೇದಘೋಷದೊಂದಿಗೆ ಪೂಜೆಗೈಯುತ್ತಾರೆಂದು ಇಂದಿಗೂ ಪ್ರತೀತಿ ಇದೆ. ಅಲ್ಲಿಯ ಸೇವೆಯು ಕೂಡ ವಿಧಿವತ್ತಾಗಿ ವೇದೋಕ್ತವಾಗಿ ಈಗಲೂ ನಡೆಯುತ್ತಿದೆ. ಶ್ರೀಕ್ಷೇತ್ರದಲ್ಲಿ ಮಹಾ ಋಷಿಮುನಿಗಳು ಅನುಷ್ಠಾನ ಮಾಡಿ ಸಿದ್ಧಿಯನ್ನು ಪಡೆದಿದ್ದಾರೆ. ಶ್ರೀ ಚಿದಂಬರ ಕ್ಷೇತ್ರದಲ್ಲಿ ಸುವರ್ಣ ಮಂದಿರವಿದೆ. ಚಿತ್ ಅಂಬರನೇ ಚಿದಂಬರನು ಮೂಲ ಅಧಿದೇವತೆ. ಆದರೆ ಗರ್ಭಾಲಯದಲ್ಲಿ ಪ್ರತಿಷ್ಠಾಪನೆಯ ಲಿಂಗವಾಗಲಿ ಮೂರ್ತಿಯಾಗಲಿ ಇರುವುದಿಲ್ಲ. ನಿರಾಕಾರ ಪರಬ್ರಹ್ಮನೆಂದು ಪ್ರಸಿದ್ಧಿ ಇದೆ. ಆಕಾಶಲಿಂಗವೆಂದರೆ ದೃಷ್ಟಿಗೆ ಅಗೋಚರ. ಲಿಂಗನಾಮ ಚಿದಂಬರ ಮುಖ್ಯ ಮಂತ್ರ. ಆ ಕ್ಷೇತ್ರದಲ್ಲಿ ಮಹಾಭಕ್ತ ಸದ್ಗುಣಿ ಮಹಾರಾಜನಿದ್ದನು. ಚಿದಂಬರ ಸಭಾಪತಿ ಇರದೇ ಇರಲು ದೇವರ ಆಜ್ಞೆ ಪಡೆದು ಮೂರ್ತಿ ಸ್ಥಾಪಿಸಲು ಬಹಳ ಕಾಲ ತಪಗೈಯುತ್ತಿದ್ದನು. ಮತ್ತು ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಿತ್ಯ ತ್ರಿಕಾಲ ಪೂಜೆ ಮಾಡಿಸಿ ಶೈವಾಗಮೋಕ್ತವಾಗಿ ನಡೆಯುವ ಮನೀಷೆಯಿಂದ ಸ್ವಾಮಿಯನ್ನೇ ಪ್ರಾರ್ಥಿಸಿ ಪ್ರತಿನಿತ್ಯ ಸೇವೆಗೈಯುತ್ತಿದ್ದನು. ಸಗುಣಮೂರ್ತಿಯ ಅಭಿಲಾಷೆ ಹೆಚ್ಚಿದಂತೆ ಅವನ ತಪಶ್ಚರ್ಯವು ಬೆಳೆ ಹತ್ತಿತು. ಹೀಗೆ ಕೆಲ ಕಾಲ ಗತಿಸಿದ ನಂತರ ಒಂದು ದಿವಸ ಶ್ರೀ ಚಿದಂಬರನು ಮಹಾರಾಜನ ದೃಷ್ಟಾಂತದಲ್ಲಿ ಬಂದು ಗರ್ಭಾಲಯದೊಳಗೆ ಸುವರ್ಣ ಮೂರ್ತಿಯನ್ನು ಸ್ಥಾಪಿಸು ಎಂದು ಆಜ್ಞೆಯಾಗಲು ರಾಜನು ಅನುಷ್ಠಾನ ಪೂರೈಸಿ ಆನಂದದಿಂದ ಮನದಲ್ಲಿಯೇ ನಿಶ್ಚಯಿಸಿ ಪ್ರಾತಃ ಕಾಲದಲ್ಲಿಯೇ ಪುಣ್ಯದಾನವನ್ನು ಮಾಡಿ ಬ್ರಾಹ್ಮಣರನ್ನು ಕರೆಯಿಸಿ ಮತ್ತು ಜ್ಯೋತಿಷಿಗಳನ್ನು ಕೂಡ ಆಮಂತ್ರಿಸಿ ದೇವರ ಪ್ರತಿಷ್ಠಾಪನೆಗೆ ಮುಹೂರ್ತವನ್ನು ಕೇಳಿದನು. ಆಗ ಬ್ರಾಹ್ಮಣರು ಪಂಚಾಂಗವನ್ನು ಶಾಸ್ತ್ರಾಧಾರವನ್ನು ನೋಡಲಾಗಿ ಶೀಘ್ರದಲ್ಲಿಯೇ ಶುಭ ಮುಹೂರ್ತವಿದೆ, ತಾವು ಸದ್ಯದಲ್ಲಿಯೇ ಪ್ರಾರಂಭಿಸಬಹುದು. ಮಹಾರಾಜರಿಗೆ ಮೊದಲೇ ಇದ್ದ ಮನೋವಾಂಛಿತ ಕಾರ್ಯ ತ್ವರಿತದಲ್ಲಿ ಆಗಲು ಅನುಮೋದನೆ ಸಿಕ್ಕಾಗ ಹರ್ಷಪಟ್ಟು ಮಹಾರಾಜರು ಸುವರ್ಣವನ್ನು ಧರಿಸಿ ರಸವನ್ನು ತಯಾರು ಮಾಡಲು ಮತ್ತು ಮೂರ್ತಿಯ ಪಡೆಯಚ್ಚನ್ನು ತಯಾರಿಸಲು ರಾಜಾಜ್ಞೆ ಹೊರಡಿಸಿದನು. ನಂತರ ಬಂಗಾರ ಕರಗಿಸಲು ಮುಷಿಯನ್ನು ತಯಾರಿಸಲಾಯಿತು. ಇನ್ನು ಮೂರ್ತಿಯನ್ನು ತಯಾರಿಸುವ ವ್ಯವಸ್ಥೆ ಪೂರ್ಣಗೊಂಡಿತು. ಸುವರ್ಣವನ್ನು ಕಾಯಿಸಿ ರಸ ತಯಾರಿಸಿ ಮುಷಿಯಲ್ಲಿ ಹಾಕಲು ಪ್ರಾರಂಭವಾಯಿತು. ಮುಷಿ ಒಡೆದು ಸುವರ್ಣ ರಸ ಹೊರಗೆ ಹರಿಯಿತು. ಈ ಕಾರ್ಯವನ್ನು ಏಕಾಂತದಲ್ಲಿಯೇ ನಡೆಸಿದ್ದನು. ತಪ್ತ ರಸ ತಯಾರಾಗಬೇಕು, ಮುಷಿಯಲ್ಲಿ ಸುರುವಲು ಮುಷಿ ಒಡೆಯಬೇಕು. ಹೀಗೆ ಚಾಲು ಆಯಿತು. ಅದಕ್ಕಾಗಿ ಬಹು ಪರಿಶ್ರಮ ಪಟ್ಟರೂ ನಾನಾ ಯುಕ್ತಿಯಿಂದ ಕಾರ್ಯಗೈದರೂ ಕಾರ್ಯ ಯಶಸ್ವಿಯಾಗಲಿಲ್ಲ. ರಾಜನು ಧೃತಿಗೆಡದೆ ಬಹು ಪ್ರಯತ್ನ ಮಾಡಿದನು, ಆದರೂ ಕಾರ್ಯ ಕೈಗೂಡಲಿಲ್ಲ. ಈ ಪ್ರಕಾರ ಕನಿಷ್ಠ 99 ಸಾರಿ ಮುಷಿ ಒಡೆಯುವವರೆಗೆ ಯತ್ನ ಮಾಡಿ ಬಹಳ ನಿರಾಸೆಯಾದರೂ ದೃಢ ಸಂಕಲ್ಪದಿಂದ ರಾಜನು 100ನೇ ಸಾರಿ ಪ್ರಯತ್ನ ಮಾಡಿ ಸಾಧಿಸದೇ ಹೋದರೆ ನಾನೇ ಪ್ರಾಣ ಬಿಡುವನೆಂದು ಸುವರ್ಣರಸ ಪ್ರಾರಂಭಿಸಿದನು. ಚಿದಂಬರನಿಗೆ ಈ ಸಾರಿ ಕಠೋರನಾಗಿ ಇರಲು ಆಗಲಿಲ್ಲ. ಅವನ ದೃಷ್ಟಾಂತದಲ್ಲಿ ಭಗವಂತನು ಬಂದು, ರಾಜ, ಮಧ್ಯರಾತ್ರಿ ವೇಳೆಗೆ ನಿನ್ನ ಕಾರ್ಯ ಪ್ರಾರಂಭಿಸು. ಆ ವೇಳೆಗೆ ಅಕಸ್ಮಾತ್ ಒಬ್ಬ ಬ್ರಾಹ್ಮಣನು ಬರುವನು. ಅವನು ಏನು ಬೇಡುವನೋ ಅದನ್ನೇ ಅವನಿಗೆ ಕೊಡು. ನಿನ್ನ ಕಾರ್ಯ ಸಫಲವಾಗುವುದು ಎಂದು ಅಭಯವರವಿತ್ತನು. ರಾಜನು ಸ್ವಾಮಿಯ ದೃಷ್ಟಾಂತದಂತೆ ಮಧ್ಯರಾತ್ರಿ ಸಮಯವನ್ನು ನೋಡಿ ಸುವರ್ಣವನ್ನು ಕಾಯಿಸಿ ರಸ ತಯಾರಿಸಲು ಪ್ರಾರಂಭಿಸಿದನು. ಸ್ವಾಮಿಯು ವಚನವಿತ್ತಂತೆ ಮಧ್ಯರಾತ್ರಿಗೆ ಬ್ರಾಹ್ಮಣನು ಮಹಾದ್ವಾರದಲ್ಲಿ ಬಂದು ರಾಜನನ್ನು ಕರೆ ಹತ್ತಿದನು. ರಾಜನು ಮಹಾದ್ವಾರದಿಂದ ಬಹು ದೂರವಿದ್ದುದರಿಂದ ಎಷ್ಟು ಶಬ್ದ ಮಾಡಿದರೂ ಬರದಿರಲು ಚಿದಂಬರನು ಭಕ್ತನ ದೃಢಭಕ್ತಿಗೆ ಮೆಚ್ಚಿ ಬ್ರಾಹ್ಮಣ ರೂಪ ಧಾರಣ ಮಾಡಿ ಸ್ವಾಮಿಯು ರಾಜನ ಹತ್ತಿರವೇ ಪ್ರಕಟವಾದನು. ಮಹಾರಾಜನು ವಿಸ್ಮಿತನಾಗಿ ಮಹಾದ್ವಾರ ಬಂದು ಮಾಡಿದ್ದರೂ ಈ ಬ್ರಾಹ್ಮಣ ಒಳಗೆ ಹೇಗೆ ಬಂದನು ಎಂದು ಚಕಿತನಾದನು. ಆದರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಜೋಡಿಸಿ ನಿಂತು ಸ್ವಾಮಿಯ ಆಜ್ಞೆಯಾಗಬೇಕು ಎನ್ನಲು ಚಿದಂಬರನು, ರಾಜ, ನನಗೆ ಬಹಳ ಹಸಿವೆಯಾಗಿದೆ, ತಡೆಯಲಾರೆ, ಈಗಲೇ ಏನಾದರೂ ಕೊಡು ಎನ್ನಲು ಸ್ವಾಮಿ, ಮಧ್ಯರಾತ್ರಿಯಲ್ಲಿ ಏಕಾಂತದಲ್ಲಿ ಆಹಾರವೇನು ಕೊಡಲಿ, ಸ್ವಲ್ಪ ಸೈರಿಸಿಕೊಂಡಲ್ಲಿ ವ್ಯವಸ್ಥೆ ಮಾಡುವೆನೆಂದನು. ಈಗಲೇ ಕೊಟ್ಟಿದ್ದಾದರೆ ಪ್ರಾಣ ಉಳಿಯುವುದು.
ಇಲ್ಲವೇ ಪ್ರಾಣಪಕ್ಷಿ ಹಾರಿ ಹೋಗುವುದು ನಿನ್ನ ಇಚ್ಛೆ ಎನ್ನಲು ರಾಜನು, ದೇವ, ಸದ್ಯ ನನ್ನಲ್ಲಿ ಸುವರ್ಣತಪ್ತ ರಸ ಮಾತ್ರವಿದೆ, ಏನು ಮಾಡಲಿ ಎಂದು ಕೇಳಿದನು. ರಾಜ, ಅದನ್ನೇ ಕೊಡು, ಭಕ್ಷಿಸಿ ತೃಪ್ತನಾಗುತ್ತೇನೆ ಎನ್ನಲು ರಾಜನು, ಇದೇನು ವಿಪರೀತ, ಈ ವೃದ್ಧ ಬ್ರಾಹ್ಮಣನಿಗೆ ಹೇಗೆ ಕೊಡಲಿ? ಹೀಗೆ ವಿಚಾರ ಮಾಡುತ್ತಲೂ ರಾಜ, ಕೊಟ್ಟ ವಚನ ಮರೆತೆಯಾ? ರಸವನ್ನೇ ತೀವ್ರವಾಗಿ ಕೊಡು, ಸ್ವೀಕಾರ ಮಾಡುವೆನು ಎನ್ನಲು ರಾಜನಿಗೆ ದೃಷ್ಟಾಂತದ ಸ್ಮರಣೆಯಾಗಿ ಚಿದಂಬರನೇ ವಿಪ್ರರೂಪನಾಗಿ ಬಂದಿರುವನೆಂದು ಸುವರ್ಣತಪ್ತ ರಸ ಪಾತ್ರೆಯನ್ನು ಮುಂದಿಟ್ಟನು. ಆ ರಸವನ್ನೇ ಸ್ವಾಮಿಯು ಮುಖದಲ್ಲಿ ಹಾಕಿಕೊಳ್ಳ ಹತ್ತಿದನು. ಬ್ರಾಹ್ಮಣನು ರಸ ಸ್ವೀಕಾರ ಮಾಡುತ್ತಿದ್ದಂತೆಯೇ ಮೂರ್ತಿಯಾಗಿ ಪರಿವರ್ತನೆ ಹೊಂದಿದನು. ರಾಜನು ಆನಂದಭರಿತನಾಗಿರಲು ಅಪಾರವಾದ ಮಂಗಳವಾದ್ಯಗಳು ಮೊಳಗಿದವು. ಜನಸಮುದಾಯವೇ ನೆರೆದು ಎಲ್ಲ ನರನಾರಿಯರು ಕೂಡ ಆಶ್ಚರ್ಯವಾದರು. ಪ್ರತ್ಯಕ್ಷವಾಗಿ ಬಂದ ಬ್ರಾಹ್ಮಣನು ಸುವರ್ಣಮೂರ್ತಿಯಾದನು. ಇದು ಲೀಲಾನಾಟಕನಾದ ಚಿದಂಬರನ ಕೃತ್ಯವಲ್ಲದೆ ಬೇರೆ ಹೇಗೆ ಸಾಧ್ಯವೆಂದು ದೇವರಿಗೆ ನಮನ ಮಾಡಿದರು. ನಂತರ ಸ್ವಲ್ಪ ವೇಳೆಯಲ್ಲಿ ಸುಮುಹೂರ್ತ ನೋಡಿಕೊಂಡು ಚಿದಂಬರ ನಾಮಾಭಿಧಾನದಿಂದ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದರು. ಗರ್ಭಗುಡಿಯ ಮುಂದೆ ಒಂದು ಬಾಜೂಕ್ಕೆ ಸ್ಥಿರವಾಗಿ ನೆಲೆಸಿ ಸ್ವಾಮಿಯು ಈವರೆಗೂ ಭಕ್ತರನ್ನು ಉದ್ಧಾರ ಮಾಡುವನು. ರಾಜನು ಭಕ್ತಿಯಿಂದ ಹೋಮ ಹವನ ಮಾಡಿ ಬ್ರಾಹ್ಮಣ ಭೋಜನ ಮಾಡಿಸಿದನು. ನಿತ್ಯ ಪೂಜೆಯ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ. ಈವರೆಗೆ ಸುರಕ್ಷಿತವಾಗಿ ನಡೆದಿರುವುದು. ಭಕ್ತ ಜನರು ಭಜನೆ ಮಾಡುತ್ತಾ ಪತಾಕೆಯನ್ನು ಹಿಡಿದು ಮುಂದೆ ನಿಂತಿರುವರು. ಸ್ವಾಮಿಯ ಸಲುವಾಗಿ ನಾನಾ ಪ್ರಕಾರ ಸಿಂಹಾಸನ ನಿರ್ಮಿಸಿದನು. ಸೋಮವಾರಕ್ಕೊಮ್ಮೆ ಪಾಲಕಿಯ ಮುಂದೆ ಆನೆಯು ಸಹ ಚೌರಿಯನ್ನು ಹಾಕುತ್ತಾ ಸೇವೆ ಸಲ್ಲಿಸುತ್ತದೆ. ಗರ್ಭಗುಡಿಯಲ್ಲಿ ನಿರಾಕಾರ ಇರುವನು. ಮಧ್ಯರಾತ್ರಿಯಲ್ಲಿ 33 ಕೋಟಿ ದೇವತೆಗಳು ಪೂಜೆಗೈದು ತಮ್ಮ ಇಷ್ಟಾರ್ಥ ಪೂರೈಸಿಕೊಳ್ಳುವರು. ಪ್ರತಿನಿತ್ಯ ಪೂಜಿಸುವರು. ವೇದಘೋಷದಿಂದಲೇ ಪೂಜೆ ನಡೆಯುವುದು. ಈ ಪ್ರಕಾರವಾಗಿ ಆಕಾಶ ಕ್ಷೇತ್ರದಲ್ಲಿ ಚಿದಂಬರನು ಅಪಾರ ಲೀಲೆಯಿಂದ ಭಕ್ತರನ್ನು ಸಂತುಷ್ಟಗೊಳಿಸುತ್ತಾ ಇರುವನು. ಕುಲದೇವನಾದ ಮಾರ್ಥಾಂಡ ದೇವರಿಂದ ಅನುಗ್ರಹ ಹೊಂದಿ ಆಜ್ಞೆ ಪಡೆದು ಶ್ರೀ ಕ್ಷೇತ್ರವಾದ ಆಕಾಶ ಚಿದಂಬರ ಕ್ಷೇತ್ರಕ್ಕೆ ಬಂದ ಮಾರ್ಥಾಂಡ ದೀಕ್ಷಿತರು 12 ವರ್ಷ ಕಠೋರ ತಪಶ್ಚರ್ಯ ಮಾಡಿದರು. ಅವರ ತಪೋಬಲ ಶಕ್ತಿಯು ಸ್ವಾಮಿಯವರಿಗೆ ತಲುಪಿ ಭಾಗ್ಯ ಉದಯವಾಗುವ ಕಾಲ ಸಮೀಪಿಸಿತು. ಮಧ್ಯರಾತ್ರಿ ವೇಳೆಯಲ್ಲಿ ದೇವತೆಗಳು ವೇದಗರ್ಜನೆ ಮಾಡುತ್ತಾ ಸೇವೆ ಸಲ್ಲಿಸುತ್ತಾ ಇರುವರು. ಅದೇ ಸಮಯದಲ್ಲಿ ಪರಮೇಶ್ವರನು ಮಾರ್ಥಾಂಡ ದೀಕ್ಷಿತರ ಮುಂದೆ ಪ್ರತ್ಯಕ್ಷನಾದನು. ಎಲ್ಲೆಲ್ಲಿಯೂ ಪ್ರಕಾಶವು ಹರಡಿತು. ಜಾಜ್ವಲ್ಯಮಯವಾದ ಬೆಳಕು ಸುತ್ತಲೂ ಹರಡಿತ್ತು. ಸ್ವಾಮಿಯು, ದೀಕ್ಷಿತನೇ, ನೇತ್ರತೆಗೆ ಪ್ರತ್ಯಕ್ಷವಾಗಿ ನಿಂತಿರುವೆ ಎಂದು ಶಿರದ ಮೇಲೆ ಹಸ್ತ ಇಡಲು ದೀಕ್ಷಿತರು ಪ್ರಜ್ಞೆ ಬಂದು ನೋಡುತ್ತಾರೆ. ಸ್ವಾಮಿಯು ಮೂರ್ತಿವತ್ತಾಗಿ ನಿಂತಿರುವನು. ಆ ರೂಪವರ್ಣನೆಯನ್ನು ಎಷ್ಟು ಮಾಡಿದರೂ ಕಡಿಮೆಯೇ. ದೇವನಿಗೆ ನಮಸ್ಕಾರ ಮಾಡಿ ಕರಜೋಡಿಸಿ ನಿಂತಿರಲು ಅವರಿಗೆ ಹರ್ಷಾಂತಕರಣದ ಸೀಮೆಯೇ ಉಳಿದಿಲ್ಲ. ನಾನೇ ಪ್ರಸನ್ನನಾಗಿರಲು ಇಚ್ಛಿತವರನ್ನು ಬೇಡಿಕೊಡುವೆ ಎಂಬ ದೇವವಾಣಿಯನ್ನು ಆಲಿಸಿ ಆನಂದದಲ್ಲಿ ಉತ್ತರ ಕೊಡುವಷ್ಟು ಸಹ ಮಾತು ಹೊರಡಲಿಲ್ಲ. ಕಂಠ ಉಬ್ಬಿ ಹೋಗಿತ್ತು. ಸ್ವಲ್ಪ ಚೇತರಿಸಿಕೊಂಡು, ದೇವ, ನಿನ್ನ ದರ್ಶನ, ಪಾದಕ್ಕೆ ನಮಸ್ಕರಿಸುವ ಭಾಗ್ಯ, ಹಸ್ತಸ್ಪರ್ಶ, ನಿನ್ನ ರೂಪ ಪ್ರತ್ಯಕ್ಷ ಇರುವಾಗ ಇನ್ನಾವ ವರ ಬೇಡಲಿ? ಇದಕ್ಕೂ ಶ್ರೇಷ್ಠವಾದ ಜಗತ್ತಿನಲ್ಲಿ ಇಲ್ಲದದ್ದು ನನಗೆ ಕರುಣಿಸಿದೆ, ಸಾಕು ಎಂದು ಮಾರ್ಥಾಂಡ ದೀಕ್ಷಿತರು ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ದೀಕ್ಷಿತರೇ, ಅನುಷ್ಠಾನಕ್ಕೆ ಪೂರ್ವಕಾಲದಲ್ಲಿದ್ದ ಮನೋಕಾಮನೆಯನ್ನು ಮರೆತೆಯಾ? ಸುತೇಚ್ಛುವಾಗಿ ನನ್ನನ್ನು ಕುರಿತು ಅನುಷ್ಠಾನ ಮಾಡಿದೆ. ಘೋರ ತಪಗೈದು ಸಿದ್ಧಿಯನ್ನು ಹೊಂದಿದೆ. ಈಗ ಕಲಿಯುಗದಲ್ಲಿ ಅವತಾರ ಮಾಡುವ ಅವಶ್ಯಕತೆ ಇದೆ. ನೀನು ಪುತ್ರಾಪೇಕ್ಷೆ ಮಾಡಿರುವಿ. ದಂಪತಿಗಳು ಉಭಯರು ನಾನು ಅವತಾರ ಮಾಡಲಿಕ್ಕೆ ಸಕಲ ಸದ್ಗುಣಗಳನ್ನು ಹೊಂದಿರುವಿರಿ. ಕಾರಣ ನಿಮ್ಮ ಉದರದಿಂದಲೇ ಜನಿಸುವೆ. ದ್ವಾಪರ ಯುಗದಲ್ಲಿ ವಚನ ಕೊಟ್ಟಂತೆ ಬಾಲಲೀಲೆಯನ್ನು ತೋರುವೆನು. ಮಾತಾಪಿತೃ ಸೇವೆಯನ್ನು ಮಾಡುವೆನು. ನಿಮ್ಮ ಉಭಯರಿಗೆ ಅಂತ್ಯದಲ್ಲಿ ಮೋಕ್ಷ ಕೂಡ ಕೊಡುವೆನು. ಸಂತೋಷದಿಂದ ನಿಮ್ಮ ವಾಸಸ್ಥಾನಕ್ಕೆ ತೆರಳಿರಿ ಎಂದು ಚಿದಂಬರನು ವರಪ್ರದಾನ ಮಾಡಿ ಗುಪ್ತನಾದನು. ಇತ್ತ ಮಾರ್ಥಾಂಡ ದೀಕ್ಷಿತರು ತಮ್ಮ ಅನುಷ್ಠಾನ ಪೂರ್ತಿಗೊಳಿಸಿ ತಕ್ಕಂತೆ ಹೋಮ ಹವನ ಬ್ರಾಹ್ಮಣ ಸುವಾಸಿನಿಯರ ಅನ್ನಸಂತರ್ಪಣೆ ಮಾಡಿ ತಮ್ಮ ವಾಸಸ್ಥಾನವಾದ ಮುರುಗೋಡಕ್ಕೆ ತೆರಳಿದರು. ಸ್ವಾಮಿಯು ತನ್ನ ಅವತಾರ ಕಾಲದಲ್ಲಿ ಮುರುಗೋಡವನ್ನೇ ಆರಿಸಿರುವುದು ಒಂದು ಯುಗದಿಂದ ಮಹಾತ್ಮೆ ಹೊಂದಿದ ಸ್ಥಾನ ಇರುವುದಕ್ಕಾಗಿಯೇ. ಬಹು ಹಿಂದಿನ ಕಾಲದಲ್ಲಿ ಮಹಾನ್ ಋಷಿಗಳು ತಪಗೈದು ಯಜ್ಞ ಯಾಗ ಮಾಡಿದ ಪುಣ್ಯಭೂಮಿ ಹಾಗೂ ಕಣ್ವ ಋಷಿ ಆದಿಯಾಗಿ ಎಷ್ಟೋ ಪುರಾಣ ಪ್ರಸಿದ್ಧಿ ಹೊಂದಿರುವ ಋಷಿಗಳು ಅನುಷ್ಠಾನ ಮಾಡಿ ತಮ್ಮ ಇಚ್ಛೆಯಂತೆ ಸಿದ್ಧಿ ಪಡೆದ ಪವಿತ್ರ ಸ್ಥಾನ. ಅನುಷ್ಠಾನಕ್ಕೆ ಅನುಕೂಲವಾಗುವ ಸೃಷ್ಟಿ ಸೌಂದರ್ಯವು, ಪ್ರಶಾಂತ ವಾತಾವರಣವು ಮತ್ತು ಇದಲ್ಲದೆ ಪಾರ್ವತೀದೇವಿಯು ಪರಮೇಶ್ವರನನ್ನು ತನ್ನ ಪತಿಯನ್ನಾಗಿ ಪಡೆಯಲು ಘನಘೋರ ತಪಗೈದುದು, ಅವನನ್ನು ವರಿಸಿದ್ದು ಕೂಡ ಇಲ್ಲಿಯೇ. ಹೀಗೆ ಬಹು ಉತ್ತಮ ಪುಣ್ಯಭೂಮಿಯನ್ನು ಸ್ವಾಮಿಯು ತನ್ನ ಅವತಾರ ಕ್ಷೇತ್ರವನ್ನಾಗಿ ಆರಿಸಿದ್ದರು.
ಜಮದಗ್ನಿ ಋಷಿಕುಮಾರ ಪರಶುರಾಮರು ಇಲ್ಲಿಯೇ ಸೋಮಯಾಗವನ್ನು ಮಾಡಿ ಸಿದ್ಧಿಯನ್ನು ಪಡೆದುದರ ದ್ಯೋತಕವಾಗಿ ಸೋಮನಾಥನ ದೇವಾಲಯವನ್ನು ಕಟ್ಟಿಸಿ ಪ್ರತಿಷ್ಠಾಪಿಸಿದರು. ಪರ್ವತದ ಅರಣ್ಯವೂ ಕೂಡ ಸೃಷ್ಟಿ ಸೌಂದರ್ಯ ಹೊಂದಿದೆ. ಮುರುಗೋಡ ನಾಮಕ್ಕೆ ಇದು ಒಂದು ವಿಶೇಷ ಕಳೆ ಬಂದಿದೆ. ಪುರಾತನದಿಂದ ಶಾಸ್ತ್ರೀಯವಾಗಿ ಯೋಗ್ಯತೆಗೆ ತಕ್ಕಂತೆ ಅಮರ ಕಲ್ಯಾಣವೆಂಬ ನಾಮವೂ ಇದೆ. ಈ ಪ್ರಕಾರ ಸ್ಥಾನ ಮಹಿಮೆಯ ಪೂರ್ಣಸ್ಥಾನ ಮುರುಗೋಡವನ್ನು ದೀಕ್ಷಿತರು ಆಶ್ರಯಿಸಿದುದು ತಾವು ಈವರೆಗೆ ಸಾಧಿಸಿ ದೇವರಿಂದ ಹೊರಪಡೆದ ಯಾವತ್ತೂ ವಿಷಯವನ್ನು ತಮ್ಮ ಪತ್ನಿ ಲಕ್ಷ್ಮೀ ಮಾತೆಗೆ ತಿಳಿಸಿದರು. ಅದಕ್ಕೆ ಮಹಾಪತಿವ್ರತೆಯಾದ ಲಕ್ಷ್ಮೀ ಮಾತೆಯು, ದೇವ, ತಮ್ಮ ಅನುಷ್ಠಾನ ಬಲದಿಂದ ಸ್ವಾಮಿಯ ದರ್ಶನ ಆಯಿತು. ಮುಂದೆ ಸ್ವಾಮಿಯೇ ನಮ್ಮ ಉದರದಲ್ಲಿ ಜನಿಸುವ ಭಾಗ್ಯ ತಂದಿರಿ. ಇದಕ್ಕಿಂತ ಈ ಜನ್ಮದಲ್ಲಿ ಶ್ರೇಷ್ಠವಾವುದಿದೆ? ತಮ್ಮ ಕೈ ಹಿಡಿದ ತನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ ಎಂದು ಪತಿಯ ಪಾದ ಪದ್ಮಗಳಿಗೆ ಎರಗಿದಳು. ಆಕಾಶ ಚಿದಂಬರ ಕ್ಷೇತ್ರದಿಂದ ಬಂದ ನಂತರ ಎಷ್ಟೋ ಸಹಸ್ರ ಬ್ರಾಹ್ಮಣ ಭೋಜನಕೂಟ ಮಾಡಿಸಿದರು. ಆ ದಿವಸವೇ ಪತಿವ್ರತೆ ಲಕ್ಷ್ಮೀ ಮಾತೆಯ ದೃಷ್ಟಾಂತದಲ್ಲಿ ಚಿದಂಬರನು ಬಾಲಸುಕುಮಾರ ಸುಂದರ ರೂಪ ಧಾರಣೆ ಮಾಡಿ ತಾಯಿಗೆ ಹೇಳುತ್ತಾರೆ, ತಾನು ಚಿದಂಬರನು ನಿಮ್ಮ ಉದರದಿಂದ ಜನಿಸಿ ನನ್ನ ಅವತಾರ ಕರ್ತವ್ಯವನ್ನು ಮಾಡುವೆ. ನಿಮ್ಮ ಉಭಯರಿಗೆ ಸುಖ ಸಂತೋಷದಿಂದ ಇಡುವೆ ಎಂದು ತಿಳಿಸಿ ಗುಪ್ತರಾದರು. ಸ್ವಲ್ಪ ದಿವಸಗಳಲ್ಲಿ ಮಾತೆಯು ಗರ್ಭವತಿಯಾದರು. ದಿವಸಕ್ಕೆ ಗರ್ಭದಲ್ಲಿರುವ ಮಹಾಸ್ವಾಮಿಯು ಬೆಳೆ ಹತ್ತಿದರು. ಗರ್ಭಛಾಯೆ ಕಾಣಹತ್ತಿತು. ಆಗಿನಿಂದ ಆ ಉಭಯ ದಂಪತಿಗಳಿಗೆ ಸುಖ ಸಂತೋಷ ಆತ್ಮಾನಂದವೂ ಕೂಡ ಭಾಸ ಆಗಹತ್ತಿದವು. ಪರಮಾತ್ಮನು ನಮ್ಮ ಮನೆಯಲ್ಲಿ ಜನಿಸುವನೆಂಬ ಆಸೆ ದಿನೇ ದಿನೇ ಬೆಳೆಯಹತ್ತಿತು ಮತ್ತು ಚಿದಂಬರನು ಎಂದು ದರ್ಶನ ಕೊಡುವನು ಎಂಬ ಆತುರತೆ ಬರುತ್ತಾ ಲಕ್ಷ್ಮೀ ಮಾತೆಗೆ ಸ್ವಾಮಿಯ ಕಡೆಗೆ ಪೂರ್ಣ ಇಚ್ಛೆಯಾಗಿ ಅಕಸ್ಮಾತ್ ದೇಹ ಭಾವವೇ ಹೋಗಹತ್ತಿತು. ಅಂತರಂಗದಲ್ಲಿ ತದೇಕ ಧ್ಯಾನವೇ ಇರುತ್ತಿರಲಿಲ್ಲ. ಇದನ್ನು ನೋಡಿ ಮಾರ್ತಾಂಡ ದೀಕ್ಷಿತರು ಪತ್ನಿಗೆ ಏನು ಅಪೇಕ್ಷೆ ಆಗಿದೆ? ನಿನ್ನ ಪರಿಸ್ಥಿತಿಯೇ ಬೇರೆ ಆಗಹತ್ತಿದೆ ತಿಳಿಸು ಎನ್ನಲು ಲಕ್ಷ್ಮೀ ಮಾತೆ ಹೇಳುತ್ತಾರೆ, ನಾನು ಯಾವಾಗಲೂ ನಿವಾಂತ ಸಂತೋಷ ಚಿತ್ತದಿಂದ ಇರುವೆ. ಯಾವುದರ ಅಪೇಕ್ಷೆಯೂ ಇರುವುದಿಲ್ಲ. ನನ್ನ ಜೀವನ ಸಂತೋಷ ಅಪಾರವೆಂದು ತಿಳಿದಿರುವೆನು. ನಿರೀಕ್ಷೆಯೇ ನನ್ನ ಧ್ಯೇಯ. ನನಗೆ ಏನಾದರೂ ಇದ್ದರೆ ಬ್ರಹ್ಮಾನಂದದ ಸುಖ ಸಂತೋಷಗೋಷ್ಠಿ ಮಾತ್ರ. ಇದರ ಮುಂದೆ ಉಳಿದ ವಿಷಯ ತುಚ್ಛ. ನನ್ನ ಒಂದೇ ಬಲವಾದ ಇಚ್ಛೆ ಎಂದರೆ ಚಿದಂಬರನ ದರ್ಶನ ಆಗುವ ಹಿರಿಯಾಸೆ ಸದಾ ಇರುವುದು ಎಂಬ ಅದ್ವೈತಯುಕ್ತ ಜ್ಞಾನದ ವಾಕ್ಯಗಳನ್ನು ಕೇಳಿ ಇಂತಹ ಅತುಲ್ಯ ಶಬ್ದಗಳು ಬರುವುದು, ಚಿದಂಬರ ಚರಣದಲ್ಲಿ ಪರಮಭಕ್ತಿ ಇರುವ ವಚನಗಳು ತಿಳಿದರೆ ನನ್ನ ಕುಲ ಉದ್ಧಾರವಾಗುವ ಕಾಲ ಸಮೀಪಿಸಿದೆ ಎಂದು ತಿಳಿದು ಮಹದಾನಂದದಿಂದ ಮತ್ತೆ ಮತ್ತೆ ಪತ್ನಿಯನ್ನು ಪ್ರಶ್ನಿಸುತ್ತಾ ಸ್ವಾಮಿಯ ನಿರೀಕ್ಷೆಯಲ್ಲಿ ಇರಹತ್ತಿದರು. ಚಿದಂಬರಾರ್ಪಣಮಸ್ತು.